ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಎಷ್ಟೇ ಧೈರ್ಯ ನಿನಗೆ? ನನ್ನ ಮಾನ ಮರ್ಯಾದೆ ತೆಗಿತ್ಯಾ? ನಿನಗೆ ಗೊತ್ತಾದ್ರೂ ಏನ್ ಪ್ರಯೋಜನ? ಇಲ್ಲಿ ನನ್ಕಿಂತ ಹೊರಗವರ ಹೆಚ್ಚಲ್ವಾ ನಿಮ್ಗೆ? ಸಾರಿ ಅಮ್ಮ, ನಾನು ತಪ್ಪು ಮಾಡಿಬಿಟ್ಟೆ ಅಲ್ವಾ? ನಾನು ತಗೊಂಡ ನಿರ್ಧಾರ ನಿಮಗೆ ನೋವು ಕೊಡ್ತಿದ್ಯಾ? ನೀನ್ ಯಾವತ್ತೂ ತಪ್ಪು ಮಾಡಲ್ಲ ಕಂದ. ನನ್ನ ಮನಸ್ಸಿಗೆ ಒಂದು ಚೂರಾದ್ರೂ ಸಮಾಧಾನ ಸಿಗುತ್ತೆ ಅಂದ್ರೆ ಅದು ನಿನ್ನಿಂದ. ಹಾಗಂದ್ಮೇಲೆ ನೀನ್ ದುಃಖ ಕೊಡ್ತೀಯಾ? ನಿನ್ನ ಒಂದೊಂದು ನಿರ್ಧಾರನೂ ಹೆಮ್ಮೆ ಪಡೋಂಥದ್ದೇ ಆಗಿರುತ್ತೆ. ಆದರೆ ನೀವು ಹೇಳೋ ಥರ ಮಾಡಿಬಿಟ್ಟೆ ಅಲ್ವಾ ನಾನು? ಇಲ್ಲ ಕರ್ಣ, ಇವತ್ತು ಸಂಜುವಿಂದ ನನಗೆ ತುಂಬ ನೋವಾಗಿದೆ. ಅವನಿಗೆ ಇಂಥ ಶಿಕ್ಷೆ ಇಷ್ಟು ವರ್ಷ ಸಿಕ್ಕದೆ ತುಂಬ ದೊಡ್ಡ ತಪ್ಪಾಗೋಗಿದೆ. ತನ್ನ ಮಗ ಸಮಾಜ ಗೌರವಿಸೋ ವ್ಯಕ್ತಿ ಆಗಬೇಕು ಅಂತ ತಾಯಿ ಆಸೆ ಪಡ್ತಾಳೆ. ಅವನ ಸಾಧನೆನ ನೋಡಿ ಕಣ್ ತುಂಬ್ಕೋತಾಳೆ. ಆದ್ರೆ ಸಂಜು ಇಂಥ ಕೆಟ್ಟ ಕೆಲಸ ಮಾಡ್ಬೋದು ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಅಮ್ಮನಾಗಿ ನಾನು ಸೋತೋದೆ ಕಾರಣ. ಸಂಜು ಸಿಡಿಗ್ಬಿಟ್ಟು ಏನೇ ಮಾತಾಡಿದ್ರು ಅವನ ಮನ್ಸಲ್ಲಿ ಒಳ್ಳೆತನ ಇದೆ ಅಂತ ನನಗನ್ಸ್ತಿತ್ತು. ಆದ್ರೆ ಇವತ್ತು ಅವನು ಏನು ಅಂತ ತೋರಿಸ್ಬಿಟ್ಟ ಕಣೋ. ಭರವಸೆ ಕಳ್ಕೊಬೇಡಿ ಅಮ್ಮ. ಸಂಜುನ ಖಂಡಿತವಾಗ್ಲೂ ನಾನು ಬದಲಾಯಿಸ್ತೀನಿ. ಸಂಜು ಅಪ್ಪನ ಅದಿಲ್ ನಡೆಯೋಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ. ಅಪ್ಪನ ಥರ ಅಂದ್ರೆ? ನನಗೆಲ್ಲ ಗೊತ್ತಮ್ಮ. ಅಪ್ಪ ಮಾಡೋ ಪ್ರತಿಯೊಂದು ಕೆಲಸ ನನಗೆ ಗೊತ್ತು. ಪ್ರೀತಿ ದ್ವೇಷ ಹೆಚ್ಚಿಗೆ ದಿನ ಬಚ್ಚಿಡೋಕ್ಕಾಗಲ್ಲ ಅಮ್ಮ. ಹಾಗೆ ಮಾಡಿದಷ್ಟು ಅದು ಇನ್ನೂ ಸ್ಪಷ್ಟವಾಗಿ ಕಾಣಕ್ಕೆ ಶುರು ಆಗುತ್ತೆ. ಸತ್ಯ ಒಂದಲ್ಲ ಒಂದಿನ ಹೊರಗೆ ಬರಲೇಬೇಕಲ್ವಾ? ನಿಮ್ಮಪ್ಪನ ಕ್ರೌರ್ಯ ಹೇಗಿದೆ ಅಂತ ತುಂಬಾ ಸರ್ತಿ ನಿನ್ಗೆ ಹೇಳ್ಬೇಕು ಅಂತ ಅನ್ಕೊಂಡೆ ಕಂದ. ಆದ್ರೆ ನನಗೆಲ್ಲ ಗೊತ್ತಮ್ಮ. ನಿಮಗೆ ಕೊಡೋ ಚಿತ್ರಹಿಂಸೆ, ಕ್ರೌರ್ಯ ಎಲ್ಲ ಗೊತ್ತಿದೆ. ನಿಮ್ಮ ಕಣ್ಣಲ್ಲಿ ತುಂಬಿಕೊಂಡಿರೋ ನೀರನ್ನು ಆಚೆ ಹಾಕೋಕ್ಕೆ ಎಷ್ಟು ಕಷ್ಟಪಡ್ತಿದ್ರೆ ಅಂತ ನಂಗೆ ಗೊತ್ತು ಅಮ್ಮ. ನೀವು ಇದೆಲ್ಲ ಮಾಡಿ ನನಗೋಸ್ಕರ ಅಂತಲೂ ಗೊತ್ತು. ನೀವು ನಗೋದಕ್ಕೂ ಅಳೋದಕ್ಕೂ ಭಯ ಪಡ್ತೀರಲ್ಲ, ಇನ್ಮೇಲೆ ಆ ಕಾಲ ಮುಗೀತು. ಪರಿವರ್ತನೆ ಜಗತ್ತ ನಿಯಮ. ಎಲ್ಲರನ್ನೂ ಬದಲಾಯಿಸ್ತಾ ಹೋಗ್ತೀನಿ. ಈ ಮನೆ ಹೇಗಿರಬೇಕು ಅಂತ ತಾತ ಆಸೆ ಪಟ್ಟಿದ್ರಲ್ಲ, ಹಾಗೆ ಬದಲಾಯಿಸ್ತೀನಿ. ಎಲ್ಲ ಸಂಬಂಧ ಒಂದಾಗಬೇಕು.